ವೀಕ್ಷಕರೇ, ಶುಭೋದಯ. ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಈಗ ಕಾರ್ತಿಕ ಮಾಸ ನಡೀತಾ ಇದೆ. ಈ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಯಾವ ಅಭಿಷೇಕವನ್ನ ಮಾಡಬೇಕು, ಯಾವ ಅಭಿಷೇಕವನ್ನ ಮಾಡೋದ್ರಿಂದ ನಮ್ಮ ಸಂಕಷ್ಟಗಳಿಂದ ದೂರ ಆಗಬಹುದು, ಜೊತೆಗೆ ದ್ವಾದಶ ರಾಶಿಗಳ ಈ ದಿನದ ದಿನ ಭವಿಷ್ಯವನ್ನ ತಿಳಿಸಿಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ಹಿರಣ್ಯವರ್ಣಾಂ ಅರಣಿಂ ಸುವರ್ಣರಥಸ್ರಜಾಂ ಚಂದ್ರಾಂ ಇಡಮೈಂ ಲಕ್ಷ್ಮೀಂ ಜ್ಯೋತಬೀದೋ ಮಹಾವಹಂ ತಾಂ ಮಹಾವಹ ಜಾತಬೀದೋ ಲಕ್ಷ್ಮೀಮನಪಗಾಮಿನೇ ಯಸ್ಯಾಂ ಇರಣಮೈಂ ಇಂದೇಯಂ ಗಾಮಶ್ವಂ ಪುರುಷಾನಹಂ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಗುರುಜಿ, ಮೇಷರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ಮೂಲಾ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ, ಕೇತುವಿನ ಭಾವದಲ್ಲಿ ಚಂದ್ರನ ಸಂಚಾರ ನಡೀತಾ ಇರ್ತಕ್ಕಂಥದ್ದು. ಏನಿಲ್ಲ ಫಲಾಫಲಗಳನ್ನು ನೋಡಬಹುದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ಥಿರಾಸ್ತಿಯ ಪತ್ರ ವ್ಯವಹಾರದಲ್ಲಿ ತೊಡಕುವಂಥ ಒಂದು ವಾತಾವರಣ, ಮಾನಸಿಕ ಆತಂಕ, ಸಂಕಷ್ಟ, ನೋವು, ದುಗಡ ಕಾಡಿಸುವಂಥದ್ದು, ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳುಂಟಾಗಿ ಸಮಸ್ಯೆಗಳು ಬರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಇವತ್ತಿನ ದಿವಸ ಮೇಷರಾಶಿ ನೋಡುವಂಥದ್ದು. ಓಂ ಕೇತುವೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗ ವ್ಯಾಪಾರದಲ್ಲಿ ನಿರಾಸಕ್ತಿಯನ್ನು ಹೊಂದುವಂಥದ್ದು, ಹಣಕಾಸಿನ ವಿಚಾರವಾಗಿ ಅನುಕೂಲದ ಒಂದು ಪ್ರಾಪ್ತಿಯಾಗ್ತಕ್ಕಂಥದ್ದು, ಆಕಸ್ಮಿಕವಾಗಿ ಬಂಧುಗಳ ಆಗಮನವಾಗ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಇವತ್ತಿನ ದಿವಸ ಈ ವೃಷಭ ರಾಶಿಯನ್ನು ನೋಡುವಂಥದ್ದು. ಹಸಿರು ಬಟ್ಟೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ಮಿಥುನ ರಾಶಿ, ಪೂರ್ವದಲ್ಲಿ ಮಾಡಿದಂಥ ತಪ್ಪುಗಳು ಇಂದು ಸಮಸ್ಯೆಗಳನ್ನು ತರುವಂಥ ಒಂದು ಸ್ಥಿತಿಗತಿಗಳು, ಪಾಲುದಾರಿಕೆ ವ್ಯವಹಾರದಲ್ಲಿ ಅನುಕೂಲದ ಒಂದು ಪ್ರಾಪ್ತಿ, ದೈಹಿಕವಾಗಿ ಮಾನಸಿಕವಾಗಿ ವಿಚಲಿತರಾಗ್ತಕ್ಕಂಥ ಒಂದು ಸಂದರ್ಭಗಳು, ಸನ್ನಿವೇಶಗಳು ಬರುವಂಥದ್ದು ಇವತ್ತಿನ ದಿವಸ ಮಿಥುನ ರಾಶಿಯನ್ನು ನೋಡುವಂಥದ್ದು. ತುಳಸಿ ಗಿಡಕ್ಕೆ ಹೆಸರು ಬೇಳೆ ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕಟಕ ರಾಶಿ, ಕಾರ್ಯಕರ್ತವ್ಯಗಳಲ್ಲಿ, ಉದ್ಯೋಗ ವ್ಯಾಪಾರದಲ್ಲಿ ಅಡೆತಡೆಗಳು ಮತ್ತು ಆಸಕ್ತಿ ಕಡಿಮೆ ಇರತಕ್ಕಂಥ ಒಂದು ಸ್ಥಿತಿ, ಅನ್ಯ ಪ್ರದೇಶ, ಪರಸ್ಥಳ, ದೂರ ಪ್ರದೇಶದಲ್ಲಿ ಉದ್ಯೋಗ ದೊರಕತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು, ತಂದೆಯಿಂದ ಅನುಕೂಲದ ಒಂದು ಪ್ರಾಪ್ತಿಯನ್ನು ಇವತ್ತಿನ ದಿವಸ ಈ ಕಟಕ ರಾಶಿಯನ್ನು ನೋಡುವಂಥದ್ದು. ಕುಲದೇವತ ನಾಮಸ್ಮರಣ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಶೃಂಗಾರದ, ರಸಿಕತನದ ಅಥವಾ ಕಲೆಗಾರನಾಗಿ ಮಾತನಾಡ್ತಕ್ಕಂಥ ಒಂದು ಸಂದರ್ಭ, ಅಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗಿ ಬರುವಂಥದ್ದು, ಉದ್ಯೋಗ ಸ್ಥಳದ ಅಥವಾ ವಿದ್ಯಾಭ್ಯಾಸ ನಿಮಿತ್ತ ಹೆಚ್ಚು ನಿದ್ರೆಗೆಡ್ತಕ್ಕಂಥ ಒಂದು ಸ್ಥಿತಿ, ಮಿತ್ರರು ದೂರವಾಗ್ತಕ್ಕಂಥ ವಾತಾವರಣ ಈ ಸಿಂಹರಾಶಿ ನೋಡೋದಾಗಿರುವಂಥದ್ದು. ಸಾಯಿಬಾಬರಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ಕನ್ಯಾ ರಾಶಿ, ಶತ್ರು ದಮನವಾಗ್ತಕ್ಕಂಥದ್ದು, ಶತ್ರುಗಳು ನಶಿಸಿ ಹೋಗ್ತಕ್ಕಂಥ ಒಂದು ಸಂದರ್ಭಗಳು, ಭೂಮಿ ವಾಹನ ಯೋಗ ಪ್ರಾಪ್ತಿಯಾಗುವಂಥದ್ದು, ಮಿತ್ರರಿಂದ ಅನ್ಯ ಮಾರ್ಗದ ಅಥವಾ ಅಧರ್ಮದ ಸಂಪಾದನೆ ತೊಡಗ್ತಕ್ಕಂಥ ಅಂಥ ಒಂದು ದಾರಿಯನ್ನು ಹುಡುಕ್ತಕ್ಕಂಥ ಒಂದು ಸನ್ನಿವೇಶ ಈ ಕನ್ಯಾ ರಾಶಿ ನೋಡೋದಾಗಿರುವಂಥದ್ದು. ಗಣಪತಿ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಪ್ರಿಯದರ್ಶಿನಿ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಿಯದರ್ಶಿನಿ ಅವರೇ. ನಮಸ್ತೆ ಮೇಡಮ್, ನನ್ನ ಮಗಳ ಬಗ್ಗೆ ಹೇಳಿ ಸರ್. ಅವರ ಹುಟ್ಟಿದ ದಿನಾಂಕ ತಿಳಿಸಿ. 4/12/93 ಮೇಡಮ್. 4/12/1993. ಸಮಯ ತಿಳಿಸಿ. 2 ಗಂಟೆ 2 ನಿಮಿಷ. ರಾತ್ರಿನಾ ಅಥವಾ ಬೆಳಿಗ್ಗೆ? ರಾತ್ರಿ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮ ಶಿವಾಯ. ಗುರುಗಳು ನಮಸ್ತೆ. 4ನೇ ತಾರೀಕು 12 ಗಂಟೆ ಆದ್ಮೇಲ. ಹೌದು, 12 ಗಂಟೆ ಆದ್ಮೇಲೆ 2 ಗಂಟೆ 5ನೇ ತಾರೀಕು ಬರ್ತದೆ. ಅದು AM PM ಅಂತ ಬಂದಾಗ 5ನೇ ತಾರೀಕು ಬರ್ತದೆ. ಆ ಜಾತಕದ ಪ್ರಕಾರವಾಗಿ, ಈ ಜಾತಕದ ಪ್ರಕಾರವಾಗಿ ಜನನವಾಗಿರ್ತಕ್ಕಂಥದ್ದನ್ನು ನೋಡಿದಾಗ ಜ್ಯೇಷ್ಠ ನಕ್ಷತ್ರದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಸ್ವಕ್ಷೇತ್ರತನಾಗಿರ್ತಕ್ಕಂಥ ಕುಜ ಸ್ವಕ್ಷೇತ್ರ, ಶನಿ ಮೂಲ ತ್ರಿಕೋಣದಲ್ಲಿರ್ತಕ್ಕಂಥ ಲಗ್ನಾಂಶವನ್ನು ನೋಡಿದಾಗ ಹಸ್ತ ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಕುಟುಂಬಾಧಿಪತಿಯಾದಂಥವನು ಗುರುನೀಚನಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು, ನವಾಂಶದಲ್ಲಿ ಗುರುನೀಚನಾಗಿರ್ತ ಶತ್ರುಂಶಯುತ ಆಗಿರ್ತಕ್ಕಂಥದ್ರಿಂದ ವಿವಾಹಕ್ಕೆ ಸಂಬಂಧಪಟ್ಟಂಥ ಗೊಂದಲಗಳು ಉತ್ಪತ್ತಿಯಾಗಿರ್ತದೆ. ವಿವಾಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಉತ್ಪತ್ತಿಯಾಗಿರ್ತದೆ. ಯಾವುದೋ ಬಂಧುಗಳಲ್ಲಿ ಕೊಡಬೇಕು ತಗೋಬೇಕು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳಲ್ಲಿ ಎಲ್ಲೋ ಒಂದು ಸಣ್ಣ ವ್ಯತ್ಯಾಸಗಳಾಗ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣ ಆಗಿ ಬರ್ತಾ ಇದೆ ಅಂತ ಹೇಳ್ತದೆ ಈ ಜಾತಕದ ಪ್ರಕಾರವಾಗಿ. ಇತ್ತೀಚೆಗಂತೂ ಈ ಹೆಣ್ಣುಮಗಳಂತೂ ವಿಪರೀತ ಒತ್ತಡಕ್ಕೆ ಸಿಲುಕ್ತಾ ಇದೆ. ಸುಮಾರು ಈ 2 ವರ್ಷಗಳಿಂದ ಇತ್ತೀಚೆಗೆ ಸ್ವಲ್ಪ ಯಾಕೋ ನಿದ್ರೆಗೆ ಇಡ್ತಕ್ಕಂಥದ್ದು, ನಿದ್ರೆನಲ್ಲಿ ಸರಿಯಾದ ನಿದ್ರೆ ಬರದಲ್ಲೇ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗ್ತಕ್ಕಂಥ ಇಂಥವನ್ನ ಎದುರಿಸ್ತಾ ಇದೆ ಅಂತ ಹೇಳ್ತದೆ. ಏನಾಗಬೇಕಾಗಿತ್ತು? ಅವಳದು
ಈಗ ಎಜುಕೇಶನ್ ಕಂಪ್ಲೀಟ್ ಮಾಡೋಳೆ. ಹ್ಮ್. ಒಂದು ಕೆಲಸದ ಬಗ್ಗೆ ಕೇಳಬೇಕು. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಪರಸ್ಥಳ ಪ್ರದೇಶದಲ್ಲಿ ಉದ್ಯೋಗ ಲಾಭವಾಗ್ತದೆ ಅಂತ ಹೇಳ್ತದೆ. ಇರುವಂಥ ಜಾಗದಲ್ಲಿ ಇಲ್ಲ, ಸ್ಥಳ ಬದಲಾವಣೆ ಆಗಬೇಕು, ಬೇರೆ ಕಡೆ ಉದ್ಯೋಗವನ್ನು ಬದಲಾವಣೆ ಮಾಡಿ ಕೇಳಿ, ಖಂಡಿತವಾಗಲೂ ಅನುಕೂಲವಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಹಿಡಿದ್ದಾರೆ. ಸುನಿಲ್ ಕುಮಾರ್ ಗೌರಿ ಇದ್ದಾರೆ. ನಮಸ್ಕಾರ ಸುನಿಲ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ, ಮದುವೆ ಬಗ್ಗೆ ಕೇಳ್ಬೇಕು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ. 9/10/79. 1979. ಸಮಯ ತಿಳಿಸಿ. ಬೆಳಿಗ್ಗೆ 6:50. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ. ನಮಃ ಶಿವಾಯ. ಮದುವೆ ಯಾಕೆ ಸೆಟ್ ಆಗ್ತಿಲ್ಲ ಗುರುಜಿ? ಆಗಲಿ. ಈ ಜಾತಕದ ಪ್ರಕಾರವಾಗಿ ಕೃತಿಕಾ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಮೂಲ ತ್ರಿಕೋಣದಲ್ಲಿರ್ತಕ್ಕಂಥ ಒಂದು ಸ್ಥಿತಿ, ಕುಜನೀಚನಾಗಿರ್ತಕ್ಕಂಥ ಶುಕ್ರ ಮೂಲ ತ್ರಿಕೋಣದಿದ್ರೂ ಕೂಡ ಮದುವೆ ಸೆಟ್ ಆಗ್ತಲ್ಲ ಅಂದ್ರೆ ಆಶ್ಚರ್ಯಕರವಾದಂಥದ್ದು. ಲಗ್ನಾಂಶವನ್ನು ನೋಡಿದಾಗ ಚಿತ್ತಾ ನಕ್ಷತ್ರದಲ್ಲಿ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತದೆ. ಈ ಜಾತಕದ ಪ್ರಕಾರವಾಗಿ ಸಪ್ತಮಾಧಿಪತಿಯಾದಂಥ ಉಚ್ಚಾಂಶಯುತನಾಗಿರ್ತಕ್ಕಂಥ ಮದುವೆ ಆಗಲೇಬೇಕು ಅಂತ ಹೇಳ್ತದೆ. ಆದರೆ ನಿಧಾನದ ಒಂದು ಪ್ರವೃತ್ತಿ, ನಿಧಾನವಾಗ್ತಕ್ಕಂಥ ಸಂಭವಗಳು ನಿರ್ಮಾಣ ಆಗಿ ಬರುತ್ತೆ ಅಂತ ಹೇಳ್ತದೆ. ಈ ಜಾತಕದ ಪ್ರಕಾರವಾಗಿ ಯೋಚನೆ ಮಾಡ್ತಕ್ಕಂಥ ಬೇಡ. ಸದ್ಯದ ಪರಿಸ್ಥಿತಿಯಲ್ಲಿ 6 ತಿಂಗಳ ಕಾಲ, ಈ 6 ತಿಂಗಳಲ್ಲಿ ಮದುವೆ ಯೋಗಗಳಿಲ್ಲ. ಅಕಸ್ಮಾತ್ ಯಾವಾಗ ಆಗುತ್ತೆ, ಯಾವ ದಿನಾಂಕದಿಂದ ಆಗುತ್ತೆ ಅನ್ನೋದ್ರೆ ಏನಾದ್ರು ತಿಳ್ಕೊಳ್ಬೇಕು ಅಂದರೆ ನೇರವಾಗಿ ಬಂದು ಭೇಟಿಯಾಗಿ. ಬರೀ ವಿವಾಹದ್ದು ಅಂತಲೇ ಅಲ್ಲ, ಯಾವುದೇ ಕೆಲಸ ಕಾರ್ಯಗಳಾಗ್ಬೋದು, ಅಥವಾ ಉದ್ಯೋಗದ್ದಾಗ್ಬೋದು, ಅಥವಾ ಸ್ಥಿರಾಸ್ತಿದಾಗ್ಬೋದು, ಇಂಥ ದಿವಸವೇ ಆಗುತ್ತೆ ಅಂತಕ್ಕಂಥದ್ದನ್ನು ಆ ಜಾತಕ ಮಾಹಿತಿಯನ್ನು ಸ್ಪಷ್ಟವಾಗಿ ಕೊಡ್ತದೆ ನಮಗೆ. ಜನ್ಮ ದಿನಾಂಕ, ಜನ್ಮ ಸಮಯ ಇದ್ದರೆ ಯಾವುದೇ ವಿಚಾರಗಳು ಇಂಥ ದಿವಸವೇ ಆಗುತ್ತೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತದೆ. ಅಂಥದ್ದನ್ನು ತಿಳ್ಕೊಳ್ಬೇಕು ನೇರವಾಗಿ ಬಂದು ಭೇಟಿಯಾಗಿ. ಈ 6 ತಿಂಗಳ ಕಾಲಗ ಈ ಜಾತಕಕ್ಕೆ ಮದುವೆ ಯೋಗವಿಲ್ಲ. 6 ತಿಂಗಳ ನಂತರ ಮದುವೆ ಯೋಗ ಪ್ರಾಪ್ತಿ. ಶುಭವಾಗಲಿ. ಧನ್ಯವಾದಗಳು ಸುನೀಲ್ ಅವರೇ. ಮತ್ತೊಬ್ರು ಕಾಲರ್ ಮಹಾದೇವಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಹಾದೇವಿ ಅವರೇ. ಹಲೋ, ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ರಿ. ಹೆಸರೇಳಿ ಅವ್ರದ್ದು. ನಂದಾರಾಣಿ. ಹುಟ್ಟಿದ ದಿನಾಂಕ ತಿಳಿಸಿ. 7/9/96. 7/9/1996. ಸಮಯ ತಿಳಿಸಿ. ಶುಕ್ರವಾರ ರಾತ್ರಿ 1ರಿಂದ 2 ಗಂಟೆ ಒಳಗೆ. ರಾತ್ರಿ 1 ಗಂಟೆಯಿಂದ 2 ಗಂಟೆ ಒಳಗಡೆ. ಹ್ಞೂ. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ ಗುರುಜಿ. ನಮಃ ಶಿವಾಯ. ಗುರುಜಿ, ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಜನ್ಮ ಸಮಯವೇ ಸರಿ ಇಲ್ಲ ಅಂತಂದಾಗ ಹೇಳುವಂಥ ಫಲಾಫಲಗಳಲ್ಲಿ ವ್ಯತ್ಯಾಸಗಳು ಬರ್ತದೆ. ಜನ್ಮ ಸಮಯ ನಿಖರವಾಗಿರಬೇಕು. ನೀವು ಹೇಳ್ತಕ್ಕಂಥ ಪ್ರಕಾರವಾಗಿ ನೋಡಿದಾಗ ಆರಿದ್ರಾ ನಕ್ಷತ್ರದ ಒಂದು ಸ್ಥಿತಿಗತಿಗಳಲ್ಲಿ ಈ ಜಾತಕ ಜನನವಾಗಿರ್ತಕ್ಕಂಥದ್ದು ಕುಜ ನೀಚತ್ವವನ್ನು ಹೊಂದಿರ್ತಕ್ಕಂಥ ಗುರು ಸ್ವಕ್ಷೇತ್ರ, ಶನಿ ವಕ್ರತ್ವವನ್ನು ಹೊಂದಿರ್ತಕ್ಕಂಥ ಬುಧ ಅಂತಕ್ಕಂಥವನು ಲಗ್ನಾಂಶಯುತನಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳ ಆರಿದ್ರಾ ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥ ವಾತಾವರಣ. ಯಾಕೋ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗ್ತಾ ಇಲ್ಲ, ಗೊಂದಲಗಳಾಗ್ತದೆ, ವಿದ್ಯಾಭ್ಯಾಸದಲ್ಲಿ ತೊಡಕುಗಳು ಉತ್ಪತ್ತಿ ಆಗ್ತದೆ ಅಂತ ಹೇಳ್ತದೆ. ಸರಿಯಾದ ರೀತಿಯಲ್ಲಿ ಬೆಳವಣಿಗೆಗಳಿಲ್ಲ. ಪ್ರಾರಂಭದಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿರ್ತಕ್ಕಂಥದ್ದು, ಹೈಯರ್ ಎಜುಕೇಶನ್ ಬಂದಮೇಲೆ ಯಾಕೋ ಗೊಂದಲ, ಯಾಕೋ ಓದೋದಕ್ಕೆ ಆಸಕ್ತಿಗಳಿಲ್ಲ, ಯಾಕೋ ಓದೋದಕ್ಕೆ ಆಗ್ತಾ ಇಲ್ಲ, ಏನೋ ಒಂದು ರೀತಿಯಾದ ಗೊಂದಲಗಳು ಉತ್ಪತ್ತಿ ಆಗ್ತದೆ ಅಂತ ಹೇಳ್ತದೆ. ಹೌದೋ ಅಲ್ಲವೋ? ಹೌದ್ರಿ ಗುರುಜಿ, ಹಂಗೆ ಆಗತ್ತೈತ್ರಿ. ಆಗ್ಲಿ ತಾಯಿ, ಒಂದು ಕೆಲಸ ಮಾಡಿ, ಈ ಜಾತಕಕ್ಕೆ ಪ್ರತಿ ಮಂಗಳವಾರದ ಸಹ ಗಣಪತಿ ದರ್ಶನವನ್ನು ಮಾಡಿಸಕ್ಕೆ ಇದ್ರಿ. ಸಾಧ್ಯವಾದ್ರೆ ಅಲ್ಲೆಲ್ಲಾರ ಕೆಂಪು ಕಣಿಗೆಲೆ ಹೂ ಏನಾದರೂ ಇತ್ತು ಅಂದ್ರೆ ಈ ತಾಯಿ ಕೈಯಾರೆ ಆ ಗಣಪತಿಗೆ ಕೊಟ್ಟು ಗಣಪತಿಯ ಅಷ್ಟೋತ್ತರವನ್ನು ಮಾಡಿಸೋದಕ್ಕೆ ಹೇಳಿ. ಹಂಗೂ ಸಾಧ್ಯವಿಲ್ಲ ಅಂದ್ರೆ ಮನೆಯಲ್ಲಿ ಒಂದು ಪುಟ್ಟದ ವಿಗ್ರಹ ಇತ್ತೆ, ಅದಕ್ಕೆ ಈ ತಾಯಿ ಕೈಯಾರೇನೆ ಗಣಪತಿ ಅಷ್ಟೋತ್ತರವನ್ನು ಮಾಡಿಸಿ, ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಗುರುಜಿನು ತುಲಾ ರಾಶಿಯಿಂದ ಮೀನ ರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಉದ್ಯೋಗಕ್ಕಾಗಿ ಪರಸ್ಥಳ ಪ್ರವಾಸವನ್ನು ಮಾಡುವಂಥದ್ದು, ಮಕ್ಕಳಿಂದ ವಿದ್ಯಾಭ್ಯಾಸ ಮಡುಕು ಮಾಡುವಂಥ ಒಂದು ಆಲೋಚನೆಗಳು ಅಥವಾ ಅಂಥ ಮಾತುಗಳಿಂದ ಮಕ್ಕಳಿಂದ ಕೇಳ್ತಕ್ಕಂಥದ್ದು, ವಾಹನ ಅಪಘಾತಗಳಾಗಿ ಆಸ್ಪತ್ರೆಗೆ ದಾಖಲಾಗ್ತಕ್ಕಂಥ ಒಂದು ಸಂದರ್ಭ ನಿರ್ಮಾಣವಾಗಿ ಬರುವಂಥದ್ದನ್ನು ಈ ತುಲಾರಾಶಿನವರು ನೋಡುವಂಥದ್ದು. ಶ್ರೀಲಕ್ಷ್ಮಿಗೆ ಕೆಂಪು ಹೂವಿನಿಂದ ಪೂಜೆನ ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಶುಭ ಕಾರ್ಯಗಳಿಗೆ, ದೇವತಾ ಕಾರ್ಯಗಳಿಗೆ ಕಾಲ ಕೂಡಿ ಬರುವಂಥದ್ದು, ನಿಮ್ಮ ಮೇಲೆ ನೀವು ಸಿಟ್ಟು ಮಾಡಿಕೊಳ್ತಕ್ಕಂಥದ್ದು ಅಥವಾ ಬೇಸರಗೊಳ್ತಕ್ಕಂಥ ಒಂದು ಸಂದರ್ಭಗಳು, ಉದ್ಯೋಗ ಸ್ಥಳದಲ್ಲಿ ಶತ್ರುಗಾಡಗಳು ಅಧಿಕವಾಗಿ ಬಾಧಿಸುವಂಥದ್ದನ್ನು ಇವತ್ತಿನ ದಿವಸ ವೃಶ್ಚಿಕ ರಾಶಿಯನ್ನು ನೋಡುವಂಥದ್ದು. ಭಿಕ್ಷುಕರಿಗೆ ಹಾಲು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು
ನೀವು ನೋಡಬಹುದು. ಇನ್ನು ಧನುಸು ರಾಶಿ, ಸಂಘಾತಿಯಿಂದ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗುವಂಥದ್ದು, ಮಕ್ಕಳು ಸ್ವಯಂಕೃತ ಅಪರಾಧದಿಂದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದು, ಮಿತ್ರರಿಂದ ಅಸಭ್ಯ ವರ್ತನೆಗಳು ಕೇಳುವಂಥದ್ದನ್ನು ಇವತ್ತಿನ ದಿವಸ ಈ ಧನುಸು ರಾಶಿಯನ್ನು ನೋಡುವಂಥದ್ದು. ಓಂ ದಂ ದಕ್ಷಿಣಮೂರ್ತಿ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ, ಉನ್ನತ ಹುದ್ದೆಗೋಸ್ಕರ ಅಥವಾ ಉದ್ಯೋಗಕ್ಕಾಗಿ ಅಥವಾ ಸ್ಥಳ ಬದಲಾವಣೆ ಮಾಡತಕ್ಕಂಥ ಒಂದು ಸನ್ನಿವೇಶಗಳು, ಸ್ಥಿರಾಸ್ತಿ, ಭೂಮಿ, ವಾಹನದ ಒಂದು ಖರೀದಿಯ ಋಣ ಇಲ್ಲ ಅನ್ನುವಂಥ ಒಂದು ರೀತಿಯಾದ ಬೇಸರಗಳು ಉತ್ಪತ್ತಿ ಆಗ್ತಕ್ಕಂಥ ಅದೇ ಚಿಂತನೆಯಲ್ಲಿ ಇವತ್ತಿನ ದಿವಸ ಕಾಲ ದೂಡ್ತಕ್ಕಂಥದ್ದು, ಸಂಗಾತಿಯ ನಡವಳಿಕೆಗಳು ಸ್ವಲ್ಪ ವಿಚಿತ್ರ ಅಂತ ಅನ್ನಿಸುವಂಥ ರೀತಿಯಲ್ಲಿ ಇವತ್ತಿನ ದಿವಸ ಈ ಮಕರ ರಾಶಿನವರು ಬಿಂಬವಾಗ್ತಕ್ಕಂಥದ್ದು. ಓಂ ಶ್ರೀ ಕಾಲಭೈರವೀಶ್ವರ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ಸ್ಥಿರಾಸ್ತಿ, ವಾಹನದ ಮೇಲೆ ಸಾಲ ಪಡೆಯುವಂಥ ನಿರ್ಧಾರದಲ್ಲಿ ಅಡೆತಡೆಗಳು ಬರ್ತಕ್ಕಂಥದ್ದು, ಕಾರಣವಿಲ್ಲದೆ ನೆರೆಹೊರೆಯವರು ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ಶೀತಬಾಧೆಗಳಿಂದ ಆರೋಗ್ಯ ಹದಗೆಡ್ತಕ್ಕಂಥದ್ದು ಇವತ್ತಿನ ದಿವಸ ಕುಂಭರಾಶಿಯನ್ನು ನೋಡುವಂಥದ್ದು. ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ದ್ವಿಚಕ್ರ, ತ್ರಿಚಕ್ರ, ಹೊಸ ವಸ್ತುಗಳ ಖರೀದಿಸುವಂತಹ ಒಂದು ಮನಸ್ಸನ್ನು ಮಾಡುವಂಥದ್ದು, ಬರಹಗಳಲ್ಲಿ ವ್ಯತ್ಯಾಸಗಳಾಗಿ ಸಮಸ್ಯೆಗಳು ಎದುರಾಗ್ತಕ್ಕಂಥ ಒಂದು ಸಂದರ್ಭ, ಮಕ್ಕಳ ತುಂಟತನ, ಅನಗತ್ಯ ತೀರ್ಮಾನಗಳು, ಕುಟುಂಬವನ್ನು ಆತಂಕವನ್ನು ಮಾಡ್ತಕ್ಕಂಥ ಕುಟುಂಬವನ್ನು ಆತಂಕಕ್ಕೆ ದೂಡುವಂಥ ಒಂದು ಸ್ಥಿತಿ ಈ ಮೀನರಾಶಿನವ್ರದ್ದಾಗಿರುವಂಥದ್ದು. ಕೆಂಪು ಕಲ್ಲು ಸಕ್ಕರೆಯನ್ನ ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಅಮೃತ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅಮೃತ ಅವ್ರೆ. ಅಮೃತ ಅವ್ರೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹೇಳಿ ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನ್ರಿ. ಹುಟ್ಟಿದ ದಿನಾಂಕ ಗೊತ್ತಾ? ಗೊತ್ತಿದೆ. ಹೇಳಿ. 1993 ಮಾರ್ಚ್ 20. ಮಾರ್ಚ್ 20, 1993. ಹ್ಞೂನ್ರಿ. ಸಮಯ ತಿಳಿಸಿ. ಸಮಯ ರಾತ್ರಿ 12:30. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ಹ್ಞೂನ್ರಿ ಮ್ಯಾಮ್. ನಮ ಶಿವಾಯ. ನಮಸ್ಕಾರ ರೀ ಗುರುಜಿ. 23-93. ಹ್ಞೂನ್ರಿ. ಆಗಲಿ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥದ್ದು ಧನಿಷ್ಠಾ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು. ಲಗ್ನಾಂಶವನ್ನು ನೋಡಿದಾಗ ಮೂಲಾ ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಗುರು ವಕ್ರತ್ವವನ್ನು ಹೊಂದಿರತಕ್ಕಂಥದ್ದು. 3 ಗ್ರಹಗಳು ವಕ್ರತ್ವ, ಶುಕ್ರ ಉಚ್ಚುಂಗತನಾಗಿದ್ದರೂ ಕೂಡ ನೀಚಾಂಶಯುತನಾಗಿರ್ತಕ್ಕ ಬಲಹೀನನಾಗಿರ್ತಕ್ಕಂಥದ್ದು, ಒಳ್ಳೆಯದೇ ಯೋಚನೆ ಮಾಡ್ತಕ್ಕಂಥದ್ದಿಲ್ಲ. ಆದರೆ ಈ ಜಾತಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಯಾಕೋ ನಿಮ್ಮ ಯಾರ್ಯಾರು ಆತ್ಮೀಯರು ಅಂತ ಅಂದ್ಕೊಂಡಿದ್ದೀರೋ, ಯಾರ್ಯಾರು ಬಂಧುಗಳು ಅಂತ ಅಂದ್ಕೊಂಡಿದ್ದೀರೋ, ಆ ಬಂಧುಗಳೆಲ್ಲರೂ ಕೂಡ ದೂರವಾಗ್ತಾ ಇರ್ತಕ್ಕಂಥ ಒಂದು ಸಂದರ್ಭ. ತಾನು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ ಹೋದ್ರೂ ಕೂಡ ಅದರಲ್ಲಿ ಏನೋ ಒಂದು ಆತಂಕಗಳು ಬರ್ತಕ್ಕಂಥದ್ದು, ಪೂಜೆಯನ್ನ ಪೂರ್ಣ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ನಿರ್ಮಾಣ ಆಗಿ ಬರುತ್ತೆ ಅಂತ ಹೇಳ್ತದೆ. ಇತ್ತೀಚೆಗಂತೂ ಯಾಕೋ ಕನಸಿನಲ್ಲಿ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು, ಯಾರೋ ಸಾಯ್ದವರ ರೀತಿಯಲ್ಲಿ ಬರ್ತಕ್ಕಂಥದ್ದು, ಯಾವುದೋ ಸರ್ಪ ಬರ್ತಕ್ಕಂಥದ್ದು, ಈ ರೀತಿಯಾದ ಕೆಟ್ಟ ಕನಸುಗಳು ಬೀಳ್ತಾ ಇರ್ತಕ್ಕಂಥ ಒಂದು ಸಂದರ್ಭಗಳು ಬರ್ತಾ ಇದೆ ಅಂತ ಹೇಳ್ತದೆ. ಹೌದೋ ಅಲ್ವೋ? ಹೌದ್ರಿ ಗುರು. ಹ್ಞೂನ್ರಿ ಗುರುಜಿ. ಹೇಳಿ, ಏನಾಗ್ಬೇಕು? 2009ರಲ್ಲಿ ಮದುವೆ ಆಗಿದ್ದೀರಿ, ಇನ್ನು ಮಗು ಇಲ್ರಿ, ಅಬಾರ್ಷನ್ ಆಗ್ತಿದೆ ಬರೀ. ಸಂತಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಯಿ ಸ್ವಲ್ಪ ಸೂಕ್ಷ್ಮ ವಿಚಾರಗಳು ಇವು. ಅದು ಅಲ್ಲದೆ ಸಂತಾನದ ವಿಚಾರಕ್ಕೆ 2 ಜಾತಗಳನ್ನು ವಿಶ್ಲೇಷಣೆ ಮಾಡಬೇಕಾಗತ್ತೆ. 2 ಜಾತಕ ವಿಶ್ಲೇಷಣೆ ಮಾಡಬೇಕಾಗಿರ್ತಕ್ಕಂಥ ನಿಮ್ಮ ಯಜಮಾನರ ಜಾತಕವನ್ನು ತೆಗೆದುಕೊಂಡು ನೇರವಾಗಿ ಬನ್ನಿ. ಏನು ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತದೆ. ಯಾಕೆಂದ್ರೆ ಡಾಕ್ಟರ್ಗಳು ಮಿಷಿನ್ಗಳನ್ನ ಇಟ್ಟುಬಿಟ್ಟು ಇಂಥ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಜಾತಕ ಯಾವುದೂ ಇಲ್ಲದೆ ಜಾತಕದ ಮುಖಾಂತರವಾಗಿ ನಿಮಗೆ ಇಂಥದ್ದೇ ಸಮಸ್ಯೆ ಆಗ್ತಾ ಇದೆ, ಅದನ್ನು ಸರಿಪಡಿಸಿಕೊಳ್ಳಿ ಅಂತಕ್ಕಂಥದ್ದು ಮಾರ್ಗವನ್ನ ಜಾತಕಗಳು ಗೋಚಾರದಲ್ಲಿ ಕೊಡ್ತಕ್ಕಂಥ ಸಾಧ್ಯತೆಗಳಿದೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಂದು ಬಾರಿ ನೇರವಾಗಿ ಬನ್ನಿ, ಖಂಡಿತವಾಗಲೂ ಕೂಡ ನಿಮಗೆ ಸಂತಾನವಾಗೋದಕ್ಕೆ ದಾರಿಗಳು ಸಿಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಅಮೃತ ಅವರೇ. ಮತ್ತೊಬ್ರು ಕಾಲರ್ ಧಾರವಾಡದಿಂದ ಕಲಾವತಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಕಲಾವತಿ ಅವರೇ. ಹಲೋ ರೀ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗ ಬಗ್ಗೆ ಕೇಳ್ಬೇಕಿತ್ತು. ಹೆಸರೇಳಿ ಅವ್ರದ್ದು. ಹುಟ್ಟಿದ ದಿನಾಂಕ ತಿಳಿಸಿಮ್ಮ. ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದು ಮಾತನಾಡಿ ಕಲಾವತಿ ಅವರೇ. ಓಕೆ, ಕರೆ ಕಟ್ಟಾಗಿದೆ. ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಗೀತಾ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಗೀತಾ ಅವರೇ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ಹೆಸರು ಹೇಳಿಮ್ಮ. ಸುರಕ್ಷಾ ಅಂತ. ಹುಟ್ಟಿದ ದಿನಾಂಕ ತಿಳಿಸಿ. 27/12/1990. 27/12/1990. ಸಮಯ ತಿಳಿಸಿ. ಮಧ್ಯಾಹ್ನ 1:55. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ.
ನಮಃ ಶಿವಾಯ. ನಮಸ್ತೆ ನಮಃ ಗುರುಜಿ. ಶಿವಾಯ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಅಶ್ವಿನಿ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು ಕುಜ ವಕ್ರತ್ವ, ಗುರು ವಕ್ರತ್ವವನ್ನು ಹೊಂದಿರತಕ್ಕಂಥದ್ದು, ಬುಧ ವಕ್ರತ್ವ ಸ್ಥಿತಿನಲ್ಲಿರ್ತಕ್ಕ 3 ಗ್ರಹಗಳು ವಕ್ರತ್ವ. ಲಗ್ನಾಂಶವನ್ನು ನೋಡಿದಾಗ ಅಶ್ವಿನಿ ನಕ್ಷತ್ರದಲ್ಲಿಯೇ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಅದರಲ್ಲೂ ಕೂಡ ಅಷ್ಟಮಾಂಶಯುತನಾಗಿರ್ತಕ್ಕಂಥ ಒಂದು ಶುಕ್ರನ ಭಾವದಲ್ಲಿ ಸ್ಥಿತನಾಗಿರ್ತಕ್ಕಂಥ ಸ್ವಂತ ಭಾವದಲ್ಲಿ ಶುಕ್ರ ಸ್ಥಿತನಾಗಿರ್ತಕ್ಕಂಥದ್ದು. ಹೇಳಿದ ಏನಾಗಬೇಕಾಗಿತ್ತು ಇದಕ್ಕೆ? ಅದೇ ಅವಳದು ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡ್ತಕ್ಕಂಥದ್ದು ಏನು ಬೇಡ. ಈ ಜಾತಕದ ಪ್ರಕಾರವಾಗಿ ನೋಡಿದಂಥ ಒಂದು ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಯಾವುದೋ ಒಂದು ಇಷ್ಟಪಟ್ಟಂಥದ್ದೊಂದು ಬ್ರೇಕ್ ಆಗ್ತಕ್ಕಂಥ ಒಂದು ಸಂದರ್ಭಗಳು ತುಂಬ ಹೋರಾಟ ಮಾಡುತ್ತೆ. ಆ ಇಷ್ಟಪಟ್ಟಂಥದ್ದನ್ನು ಆಗಬೇಕು ಅನ್ನೋ ರೀತಿಯಾದಂಥ ಹೋರಾಟ ಮಾಡುತ್ತೆ. ಆ ಇಷ್ಟಪಟ್ಟಂಥದ್ದು ಒಂದು ಬ್ರೇಕ್ ಆಗ್ತಕ್ಕಂಥ ಒಂದು ಸಂದರ್ಭಗಳಿದೆ ತಾಯಿ. ಅದೊಂದು ಬ್ರೇಕ್ ಆಯಿತು ಅಂತಂದರೆ ಮುಂದಿನ ದಾರಿ ಸುಗಮವಾಗ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಸಾಧ್ಯವಾದರೆ ಸುಮಂಗಳಿಯರ ಪೂಜೆಯನ್ನು ಮಾಡಿ ಖಂಡಿತ ಅನುಕೂಲವಾಗ್ತದೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಶುಭವಾಗಲಿ. ಧನ್ಯವಾದಗಳು ಗೀತಾ ಅವರೇ. ಗುರುಜಿನು ಈಗ ಕಾರ್ತಿಕ್ ಮಾಸ ನಡೀತಾ ಇದೆ. ಕಾರ್ತಿಕ್ ಮಾಸದಲ್ಲಿ ಶಿವನ ಆರಾಧನೆ ಪ್ರಮುಖ ಸ್ಥಾನವನ್ನ ಪಡೆದಿದೆ. ಈ ಶಿವನ ಆರಾಧನೆ ಮಾಡಬೇಕು ಅಂದ್ರೆ, ಶಿವನನ್ನ ಒಲಿಸ್ಕೊಳ್ಬೇಕು ಅಂದ್ರೆ, ನಮ್ಮ ಸಂಕಷ್ಟಗಳಿಂದ ನಾವು ದೂರ ಆಗಬೇಕು ಅಂದ್ರೆ ಯಾವೆಲ್ಲ ಅಭಿಷೇಕವನ್ನ ಮಾಡಬೇಕು? ಖಂಡಿತ. ಸಾಮಾನ್ಯವಾಗಿ ಕಾರ್ತೀಕ ಮಾಸದಲ್ಲಿ ಅಂದರೆ ಶಿವನಿಗೆ ಅಭಿಷೇಕ ಪ್ರಿಯನಾಗಿರ್ತಕ್ಕಂಥ ಶಿವ ಏನೆಲ್ಲ ಫಲಾಫಲಗಳನ್ನು ಪ್ರಾಪ್ತಿ, ಯಾವ ವಸ್ತುವನ್ನು, ಏಕೆಂದರೆ ಬಹಳ ಮುಖ್ಯವಾಗಿ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇದನ್ನು. ಈಗ ನಮ್ಮ ದೇಹಕ್ಕೆ ಯಾವುದೋ ಒಂದು ವಸ್ತು ಬೇಕಾಗಿದೆ, ಯಾವುದೋ ಒಂದು ಎನರ್ಜಿ ಬೇಕಾಗಿದೆ ಅಂತಂದರೆ ಯಾವುದೋ ಒಂದು ವಸ್ತುವನ್ನು ಸ್ವೀಕರಿಸಿ ಅಂತ ಹೇಳ್ತೀವಿ ನಾವು. ಅಂದರೆ ನಿಶ್ಶಕ್ತಿಗಳಾಗ್ತಾ ಇದೆ ಅಂತಂದಾಗ ಅದಕ್ಕೆ ಸಂಬಂಧಪಟ್ಟಂಥ ವಸ್ತುವನ್ನು ಸ್ವೀಕರಿಸಿ ಅಂತ ಹೇಳ್ತೀವಿ. ಅಥವಾ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ತರಕಾರಿಗಳನ್ನು ಸ್ವೀಕರಿಸಿ ಅಂತ ಹೇಳ್ತೀವಿ. ಅಥವಾ ವಿಪರೀತವಾದಂಥ ಈಟ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಬೇಕಾದಂಥ ಒಂದು ವಸ್ತುವನ್ನು ಸ್ವೀಕರಿಸಿ ದೇಹಕ್ಕೆ ಅಂತ ಹೇಳ್ತೀವಿ. ರಕ್ತ ಶಾರ್ಟೇಜ್ ಇದೆ ಅಂತಂದಾಗ ಅದಕ್ಕೆ ಸಂಬಂಧಪಟ್ಟಂಥ ಅದೇ ರೀತಿಯಲ್ಲಿ ಈ ಅಭಿಷೇಕದಲ್ಲೂ ಕೂಡ ನಮ್ಮ ಇಷ್ಟಾರ್ಥಗಳು ಈಡೇರೋದಕ್ಕೆ ಭಗವಂತನಿಗೆ ಅದರದೇ ಆದಂಥ ನಿಯಮಗಳ ಒಂದು ಪ್ರಯುಕ್ತವಾಗಿ ಅಭಿಷೇಕವನ್ನು ಮಾಡಿಸೋದ್ರಿಂದ ನಾವು ಏನು ಸಂಕಷ್ಟವನ್ನು ಅನುಭವಿಸ್ತಾ ಇರ್ತೀವೋ ಆ ಸಂಕಷ್ಟಗಳನ್ನು ಮುಕ್ತಿಯನ್ನು ಹೊಂದಬಹುದು. ಯಾವುದೆಲ್ಲ ಅಭಿಷೇಕ? ತುಳಸಿ ತೀರ್ಥ ಅಥವಾ ತುಳಸಿಯಿಂದ ಅಭಿಷೇಕವನ್ನು ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿಯ ಪ್ರಾಪ್ತಿ ಆಗ್ತಕ್ಕಂಥದ್ದು, ಮನಃಶಾಂತಿ ಲಭಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನೋಡುವಂಥದ್ದು. ಒಂದೊಂದಕ್ಕೂ ಒಂದೊಂದು ರೀತಿಯಾದಂಥ ಒಂದು ಫಲಾಫಲಗಳು ಪ್ರಾಪ್ತಿಯಾಗುತ್ತೆ. ಹಾಲಿನ ಅಭಿಷೇಕವನ್ನು ಮಾಡೋದ್ರಿಂದ ದೀರ್ಘಾಯುಷ್ಯ ಪ್ರಾಪ್ತಿ ಆಗ್ತಕ್ಕಂಥ, ಯಾಕೆಂದರೆ ಅಮೃತವನ್ನು ಅಭಿಷೇಕ ಮಾಡತಕ್ಕಂಥದ್ರಿಂದ ದೀರ್ಘಾಯುಷ್ಯ, ಯಾವುದೇ ಅವಘಡಗಳು ಪ್ರಾಪ್ತಿ ಆಗದ ರೀತಿಯಲ್ಲಿ, ಯಾವುದೇ ತೊಂದರೆಗಳು ಬರದ ರೀತಿಯಲ್ಲಿ ದೀರ್ಘಾಯುಷ್ಯವನ್ನು ಕೊಡ್ತಕ್ಕಂಥದ್ದು. ಮೊಸರು ಅಂತಕ್ಕಂಥದ್ದು ಯಾರ್ಯಾರಿಗೆ ಸಂತಾನದ ಒಂದು ದೋಷಗಳಿದೆ ಮೊಸರಿನ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ವಂಶಾಭಿವೃದ್ಧಿ ಆಗ್ತಕ್ಕಂಥದ್ದು. ಸಕ್ಕರೆಯನ್ನು ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ರಿಂದ ಯಾರ್ಯಾರಿಗೆ ಶತ್ರು ಕಾಟಗಳಿರ್ತದೆ ಶತ್ರು ಜಯವನ್ನು ಮಾಡ್ತಕ್ಕಂಥದ್ದು, ಶತ್ರು ದಮನವನ್ನು ಮಾಡ್ತಕ್ಕಂಥದ್ದು, ಶತ್ರುಗಳು ವಶೀಕರಣವಾಗ್ತಕ್ಕಂಥ ಒಂದು ಸ್ಥಿತಿ. ಜೇನುತುಪ್ಪವನ್ನು ಅಭಿಷೇಕವನ್ನು ಮಾಡ್ತಕ್ಕಂಥದ್ರಿಂದ ಯಾರ್ಯಾರಿಗೆ ಮಕ್ಕಳಿಗೆ ಏನು ವಿದ್ಯಾಭ್ಯಾಸ ಹಿನ್ನಡೆಗಳಾಗ್ತಾ ಇದೆಯೋ ಅವರ ಹೆಸರಿನಲ್ಲಿ ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸೋದ್ರಿಂದ ವಿದ್ಯೆ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಸಂಗೀತ ವೃದ್ಧಿ ಆಗ್ತಕ್ಕಂಥ ಒಂದು ಸ್ಥಿತಿ. ತುಪ್ಪದ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಯಾರ್ಯಾರಿಗೆ ಒಡವೆ ಮೇಲೆ ಆಸೆಗಳಿರ್ತದೋ, ಯಾವುದೋ ಒಡವೆಯನ್ನು ತಗೊಳ್ಬೇಕು ಆಸಕ್ತಿಗಳಾಗ್ತಾ ಇಲ್ಲ ಅಂತಂದರೆ ಆ ಒಡವೆ ಪ್ರಾಪ್ತಿ ಆಗುತ್ತೆ. ಚಿನ್ನ ಮನೆಗೆ ಬರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನೋಡುವಂಥದ್ದು. ಪನ್ನೀರಿನ ಅಭಿಷೇಕವನ್ನು ಮಾಡಿಸೋದ್ರಿಂದ ಸಕಲ ಐಶ್ವರ್ಯಗಳು ಪ್ರಾಪ್ತಿ ಆಗ್ತಕ್ಕಂಥದ್ದು. ಚಂದನದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ರಿಂದ ಧನಾಭಿವೃದ್ಧಿ ಆಗ್ತಕ್ಕಂಥದ್ದು. ವಿಭೂತಿಯ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ರಿಂದ ಸರ್ವ ರೋಗ ನಿವಾರಣೆ, ದೈಹಿಕವಾಗಿ ಏನೇನು ರೋಗಗಳನ್ನು ಅನುಭವಿಸ್ತಾ ಇದ್ರೋ ಸರ್ವ ರೋಗ ನಿವಾರಣೆ ಆಗ್ತಕ್ಕಂಥದ್ದು. ಅದೇ ರೀತಿ ಸರ್ವ ಪಾಪ ನಿವಾರಣೆಯೂ ಕೂಡ ಆಗ್ತಕ್ಕಂಥದ್ದು. ನಾವು ಯಾವುದೋ ಅರಿದೆಯೋ ಯಾವುದೋ ಕರ್ಮಗಳನ್ನು ಮಾಡಿದ್ದೀವಿ, ಪಾಪಗಳನ್ನು ಮಾಡಿದ್ದೀವಿ ಅಂದರೆ ಆ ಪಾಪ ನಿವಾರಣೆ ಆಗ್ತಕ್ಕಂಥದ್ದು. ನಿಂಬೆ ರಸದ ನೈವೇದ್ಯ ಅಥವಾ ಅಭಿಷೇಕವನ್ನು ಮಾಡೋದ್ರಿಂದ ಮರಣ ಭಯಂಕರವಾದಂಥ ಒಂದು ಸನ್ನಿವೇಶಗಳು ಅಥವಾ ಆಕ್ಸಿಡೆಂಟ್ ಆಗುತ್ತೆ, ಅಥವಾ ಏನೋ ಬಂದುಬಿಡ್ತದೆ ನನಗೆ, ಏನೋ ಆಗ್ತಾ ಇದೆ ನನಗೆ ಅನ್ನೋ ರೀತಿಯಾದಂಥ ಒಂದು ಭಯಂಕರ ಅಂತಕ್ಕಂಥದ್ದು ಏನಿರ್ತದೆ, ಮರಣದ ಭಯ ಅಂತಕ್ಕಂಥದ್ದು ಏನಿದೆ, ಆ ಭಯಗಳು ನಿವಾರಣೆ ಆಗ್ತಕ್ಕಂಥದ್ದು. ಪಂಚಾಮೃತ ಅಭಿಷೇಕವನ್ನು ಮಾಡೋದ್ರಿಂದ ಯಾಕೋ ತೃಷವಾಗ್ತಾ ಇದೆ, ದೇಹ ಶಕ್ತಿಹೀನ ಆಗ್ತಾ ಇದೆ ಅಂತಂದಾಗ ದೃಢಕಾಯದ ಶರೀರ ಸಿಗೋದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಹೂವಿನ ಅಭಿಷೇಕ ಅಂದರೆ ಹೂವಿನ ಧಾರೆಯನ್ನು ಮಾಡ್ತಕ್ಕಂಥದ್ರಿಂದ ಸುಖ ಸಮೃದ್ಧಿಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು. ಬಾಳೆಹಣ್ಣಿನ ಒಂದು ರಾಸಾಯನಿಕ ಅಭಿಷೇಕವನ್ನು ಮಾಡ್ತಕ್ಕಂಥದ್ರಿಂದ ವ್ಯವಸಾಯವನ್ನು ಯಾರ್ಯಾರು ಮಾಡ್ತಾ ಇದ್ದೀರೋ ಆ ವ್ಯವಸಾಯದಲ್ಲಿ ಅಭಿವೃದ್ಧಿಯನ್ನು ಕಾಣೋದಕ್ಕೆ, ಒಳ್ಳೆಯ ಮಳೆ ಬೆಳೆ ಆಗೋದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಒಂದು ಸನ್ನಿವೇಶಗಳು. ಪರಮಾನ್ನ ಅಂತಕ್ಕಂಥದ್ದು ಬರ್ತದೆ, ಅಂದರೆ ಅನ್ನದ ಅಭಿಷೇಕವನ್ನು ಮಾಡೋದ್ರಿಂದ ವಿವಾಹ ಸೌಭಾಗ್ಯಗಳು, ಯಾರ್ಯಾರಿಗೆ ವಿವಾಹದ ಪ್ರಾಪ್ತಿ ಆಗ್ತಾ ಇಲ್ವೋ,
ಯಾರ್ಯಾರಿಗೆ ಕುಂಕುಮದ ಒಂದು ಪ್ರಾಪ್ತಿ ಆಗ್ತಾ ಇಲ್ಲೋ ಅವರಿಗೆ ಸೌಭಾಗ್ಯದ ಒಂದು ಪ್ರಾಪ್ತಿ ಆಗ್ತಕ್ಕಂಥದ್ದು. ಯಾಕೋ ಮಾಂಗಲ್ಯ ದೋಷಗಳಿದೆ ಅಂದರೆ ಅವರಿಗೆ ಆ ದೋಷಗಳು ಹೊರಟೋಗ್ತಕ್ಕಂಥದ್ದು. ಪಂಚಲೋಹದ ಅಭಿಷೇಕವನ್ನು ಮಾಡೋದನ್ನು ಮಂತ್ರಸಿದ್ಧಿ ಆಗ್ತಕ್ಕಂಥದ್ದು. ಕಸ್ತೂರಿ ಅಭಿಷೇಕವನ್ನು ಮಾಡೋದ್ರಿಂದ ಮಾಡುವಂಥ ಕಾರ್ಯ ಸಾಫಲ್ಯವಾಗ್ತಕ್ಕಂಥದ್ದು. ಆಳೆಂಬೆ ರಸ ಶತ್ರು ವಶೀಕರಣವಾಗ್ತಕ್ಕಂಥ ಸುಗಂಧ ದ್ರವ್ಯಗಳು ಆಯುರ್ವೃದ್ಧಿ ಆಗ್ತಕ್ಕಂಥದ್ದು. ಈ ರೀತಿಯಲ್ಲಿ ವಿಶೇಷವಾಗಿ ಒಂದೊಂದು ಅಭಿಷೇಕ ಇನ್ನೂ ಬಹಳಷ್ಟು ಇದೆ. 108 ರೀತಿಯಾದಂಥ ಅಭಿಷೇಕಗಳಿದೆ, 108 ಮೂಲಿಕೆಗಳ ಅಭಿಷೇಕಗಳಿದೆ, ಸಾಕಷ್ಟು ಅಭಿಷೇಕಗಳಿರ್ತಕ್ಕಂಥ ಅದೆಲ್ಲದಕ್ಕೂ ಒಂದೊಂದೇ ಆದಂಥ ಒಂದು ಫಲಾಫಲಗಳು ಲಭಿಸ್ತದೆ. ಶುಭವಾಗಲಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಜ್ಯೋತಿಷ್ಯದ ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಧನ್ಯವಾದ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವೀಕ್ಷಕರೇ, ಇನ್ನು ಗುರೂಜಿಯವರ ನೇರ ಭೇಟಿಗಾಗಿ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಶಿವಶ್ರೀ ಜ್ಯೋತಿಷ್ಯ ಕೇಂದ್ರ, ನಂಬರ್ 5, 3ನೇ ಮುಖ್ಯ ರಸ್ತೆ, ಶಂಕರನಗರ, ಮಹಾಲಕ್ಷ್ಮಿ ಲೇಔಟ್, ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು 560096. ಇನ್ನು ದೂರವಾಣಿ ಸಂಖ್ಯೆ ಹೀಗಿದೆ: 9972273719, ಮತ್ತೊಂದು ದೂರವಾಣಿ ಸಂಖ್ಯೆ 9686869938. ವೀಕ್ಷಕರೇ, ಇನ್ಮುಂದೆ ರಾಶಿ ಭವಿಷ್ಯದಲ್ಲಿ ನೇರ ಭವಿಷ್ಯ ಅನ್ನುವ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಭಾಗವಹಿಸಲು ಇಚ್ಛಿಸುವವರು ಈ ಅಡ್ರೆಸ್ಗೆ ನಿಮ್ಮ ಪತ್ರವನ್ನು ಬರೆಯಿರಿ. ಪಬ್ಲಿಕ್ ಟಿವಿ ರಾಶಿ ಭವಿಷ್ಯ ವಿಭಾಗ, 4ನೇ ಮಹಡಿ, ಟಿಟಿಎಂಸಿ ಬಿಎಂಟಿಸಿ ಬಿಲ್ಡಿಂಗ್, ಯಶವಂತಪುರ ಸರ್ಕಲ್, ಯಶವಂತಪುರ, ಬೆಂಗಳೂರು 560022. ವೀಕ್ಷಕರೇ, ಇದಾಗಿತ್ತು ಈ ದಿನದ ರಾಶಿ ಭವಿಷ್ಯ ಕಾರ್ಯಕ್ರಮ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐನಿಂದ ಅರೆಸ್ಟ್ ಆಗಿದ್ದ ಮಾಜಿ ಮಂತ್ರಿ ಜನಾರ್ದನ ರೆಡ್ಡಿ ಪ್ರವೇಶವನ್ನ ಮಾಡಿದ್ದಾರೆ. ಕೊನೆಗೂ ತಮ್ಮ ಮೌನವನ್ನ ಮುರಿದಿದ್ದಾರೆ. ಗಣಿ ಕೇಸಲ್ಲಿ ಸಿಬಿಐ ಅರೆಸ್ಟ್ ಮಾಡಿದ್ದಕ್ಕೆ ಪರೋಕ್ಷವಾಗಿ ಸಿಬಿಐ ಹಾಗೂ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಸಮಾನ ಹುದ್ದೆ ಸಮಾನ ಪಿಂಚಣಿ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದ ನಿವೃತ್ತ ಯೋಧ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹರಿಯಾಣ ಮೂಲದ ರಾಮ್ ಕಿಶನ್ ಗ್ರೇವಾಲ್ ಆತ್ಮಹತ್ಯೆಗೆ ಶರಣಾದವರು. ಇವರು ಸಮಾನ ಹುದ್ದೆ ಸಮಾನ ಪಿಂಚಣಿಗೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು.